ಅಷ್ಟಪುತ್ರ ಪ್ರಾಪ್ತಿರಸ್ತು. ಅಷ್ಟೇ ಆಗುದಕ್ಕೆ ನೀ ಎಷ್ಟು ದಿವಸ ಆಚಾರ ನಮ್ಗೆ ನಾವು ಆಶೀರ್ವಾದ ಮಾಡುದು ಹೌದು. ನೀವು ಅಷ್ಟಪುತ್ರ ಪ್ರಾಪ್ತಿರಸ್ತು. ದೊಡ್ಡ ಮಾಡ್ಲಿಕ್ಕೆ ಅವ್ರು ಸಾಕ್ಲಿಕ್ಕೆ ನಾನೇ ಸಾಯ್ಬೇಕು. ಏನು ಅವಳು ನಮಸ್ಕಾರ ಮಾಡಿದ ಯಾರಿಗೆ? ನನಗೆ ಮಾಡ್ಬೇಕಾದವನ ನೀನೆಂತದ್ದ? ನೀನು ಸ್ವಾಮಿ ಅಂತ ನಮಸ್ಕಾರ ಮಾಡಿದ್ದು ಇಲ್ವಾ? ಇದೆಂತ ಹೆಣವ? ಒಂದಾಗ್ತೇನೆ ನೋಡು. ಈ ಕರಿಮಣಿ ಕಟ್ಟುವಾಗ ನಾನು ಸಾಲ ಮಾಡಿದ್ದು ಇನ್ನೂ ತೀರ್ಲಿಲ್ಲ. ಅಂಥದ್ದೊಂದು ಕರಿಮಣಿ ಕಟ್ಟಿದ ನಾನು ಇಲ್ಲಿ ಯಜಮಾನ ಇರುವಾಗ ಅಲ್ಲಿ ಎಂತದ್ದು ಸ್ವಾಮಿ ಸ್ವಲ್ಪ ಗಿಡ್ಡಾಯ್ತಾ? ಅದಕ್ಕೊಂದು ಕಟ್ಟದ ಮೇಲೆ ಕಟ್ಟು, ಉದ್ದಾಗ್ತದೆ. ನೀವು ಹಾಗಲ್ಲ ಮತ್ತೆ ನಾನಿರುವಾಗ ನೀವು ಹೋಗಲ್ಲ. ನೀವು ಸ್ವಾಮಿ ಅಂದ್ರೆ ನೀವು ಮನೆ ಮಾತ್ರ ಸ್ವಾಮಿ. ಇವ್ರು ಲೋಕ ಸ್ವಾಮಿ. ಓ ಲೋಕು ಸ್ವಾಮಿ. ಲೋಕಕ್ಕೆ ಸ್ವಾಮಿ ಅಂತ ಹೇಳಿದ್ದು. ಇವ್ರು ಲೋಕಕ್ಕೆ ಸ್ವಾಮಿ. ಹಾಗೆ ನಾನು ನೀವು ಮನೆಯಲ್ಲಿ ನಾಥ, ಇವ್ರು ಲೋಕನಾಥ. ಊರ್ ಮನೆಯಲ್ಲ ನಾಥ ಅಂದ್ರೆ ನಾ ಮನೆಯಲ್ಲಿ ನಾಥ, ಊರ್ ಮೇಲೆ ನಾಥ. ಬಿಟ್ಟು ತಿಂತೀಯ? ಲೋಕನಾಥ. ಲೋಕನಾಥ್ ಅಷ್ಟೇ, ಲೋಕಕ್ಕೆ ನಾಥ. ಏನಾಯ್ತೆ? ಸುಳ್ಳಲ್ಲ, ಅವನು ಹೆಂಡತಿ ಅಂತ ಈಗ ಗೊತ್ತಾಯ್ತು. ನಾನು ಸತ್ಯಭಾಮ ದೇವಿ ಸಖಿ. ಹೌದಾ? ಇವಳು ಸರ್ಕಿ, ಹೋದಲ್ಲೆಲ್ಲ ಸರ್ಕಿ ಇವಳು. ಅಲ್ಲ, ನಾನು ಸತ್ಯಭಾಮ ಸಖಿ ಅಂತ ಹೇಳಿ. ಓ ಸಖಿ ಸಖಿ ಅಲ್ಲ. ಇಲ್ಲಿಗೆ ಯಾಕೆ ಬಂದೆ? ಬರೋದಕ್ಕೆ ಕಾರಣ ಉಂಟು. ಏನಾಯ್ತೆ? ಭಾಮಾದೇವಿಯವರು ದೇವಿಯವರಿಗೆ ತಾಪ. ಯಾವಾಗೀತ ಇಲ್ಲ, ಇದು ಎಷ್ಟು ದಿವಸ ಆಯ್ತು ಪಾಪು? ನೀವು ನೇರವಾಗಿ ಮನೆಗೆ ಬಂದಿದ್ದೆ ಹೋದಂತ ನಾನು ಕೊಡ್ತಿದ್ದೆ. ಎಂತದ್ದ ಜನರನ್ನು ಮರಿಯಿದ್ದೇನೆ ಸಾಹೇಬ್. ಅಲ್ಲ, ಮತ್ತೆ ಹೋಗುದು ಎಂತದ್ದು ಇಲ್ಲ ಅಂತ ಹೇಳುದು. ಪಾಪ ಅಲ್ಲ, ತಾಪ. ತಾಪ ಬಿಸಿ ಬಿಸಿ. ಅದಕ್ಕೆ ನೀ ಇಷ್ಟೊಂದು ನಿನ್ ತಲೆ ಹಾಳಾಗಿದೆ. ಯಾವ್ದು ಹೇಳಿ? ಎಂತ ಬಿಸಿ ಬಿಸಿ ತಾಪ. ತಾಪ ಅದಕ್ಕೆ ತಲೆ ಬಿಸಿ ಮಾಡೋದೇ ಅಲ್ಲ. ಅದಕ್ಕೆ ನೀನಿಲ್ವ ಅಲ್ಲಿ? ನೀನಿಲ್ವಾ? ನಾನಿದ್ರೆ ಭಾಮದೇವಿಯರ ತಾಪ ಹೋಗ್ತದ. ಮಾಡ್ಬೇಕು ನೀನು ತಾಪ ಕಡಿಮೆ ಮಾಡಿ. ಏನ್ ಮಾಡ್ಬೇಕು? ಆಯ್ತು, ಅವಳು ಸಖಿ ಆಗ್ತದೆ ಅಂತ ಕರ್ಮಕ್ಕ ಆಗಲ್ಲ. ಅವಳಿಗೆ ತಾಪ ಆಯ್ತು ಅಂತ ದಾರಿ ಗೊತ್ತಿಲ್ಲ, ನೀವು ಹೇಳಿ. ನಿನ್ಗೆ ಎಂತದ್ದು ಗೊತ್ತಾಗುದಿಲ್ಲ. ಈಗ ಬಾವಿ ಕಟ್ಟಿಯನ್ನು ಕರ್ಕೊಂಡು ಹೋಗಿ ಕುಳಿಸ್ಕೊಳ್ಳುವುದು, ಮತ್ತೊಂದು 4 ಸಖಿಯವರಿಗೆ ಹೇಳುವುದು. ಅಂದ್ರೆ ನೀನು ಒಬ್ಬಳೇ ಸಾಯ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ನೀರು ಎತ್ತಲಿಕ್ಕೆ ನೀರು ಎತ್ತೆತ್ತು ಒಂದು 48 ಕೊಡ ನೀರನ್ನು ಸುರಿಯುವುದು ತಲೆ ಮೇಲೆ. ಒಂದರ ಬೆನ್ನು ಬಂದು ಒಂದರ ಬೆನ್ನು ಅಂತ ಸುರಿದ್ರೆ ಅಲ್ಲಿಗೆ ಆಗ್ತದೆ. 45 ಕೊಡ ಯಾಕ? ಅದು ಒಂದು ಮಂಡಲ. ನಾವೆಲ್ಲ ಮಂಡಲದಲ್ಲೇ ಇರುವವರು. ಸುತ್ತು ಇರುವುದು ಮಂಡಲ. 48 ಅವಳು ನಿನ್ನಷ್ಟು ಮಂಡಲ ನೋಡ್ಲಿಲ್ಲ. ನೀನ್ ಇರುವುದೇ ಅದ್ರಲ್ಲಿ. ಗೊತ್ತಾಗಲಿಲ್ಲ ಅಲ್ವಾ? ಕಡಿಮೆ ಆಗಿದೆ ಅಂತ. ಈಗ ನೀರಿಂದ ಕಡಿಮೆ ಆಗುದಿಲ್ಲ ಅಂತ ಆದ್ರೆ, ನೀರಿಂದ ಕಡಿಮೆ ಆಗುದಿಲ್ಲ ಅಂತ ಹೇಳಿದ್ರೆ ಮತ್ತೊಂದು ಉಪಾಯ ಉಂಟು. ಏನು? ನಿಮ್ಮ ಮನೆ ತೋಟ ಇಲ್ವಾ? ತೋಟದಲ್ಲಿ ಅಡಿಕೆ ಮರ ಉಂಟಾ? ಅಡಿಕೆ ಮರ ಈಗೆಲ್ಲ ಸ್ವಲ್ಪ ಎಲೆ ಚುಕ್ಕಿ ರೋಗ ಬಂದಿದೆ ಅದಕ್ಕೆ. ಹೌದು, ಎಲ್ಲ ರೋಗ ಬಂದಿದೆ. ಅಡಿಕೆ ಮರ ನಿನ್ನ ಕರ್ಮ ಅಡಿಕೆ ಇಟ್ಟಿದೆ ದೊಡ್ಡ. ನಿನ್ನ ಗಾತ್ರಕ್ಕೆ ತೋರ್ತೀನಿ ಹೀಗಿದ್ದು. ಅದಲ್ಲ, ಹಾಳೆಯನ್ನು ತರುವುದು, ಅದನ್ನು ಸರಿಯಾಗಿ ಅಡಿಕೆ ಮರಕ್ಕಾಗ್ತದೆ. ಇಲ್ಲ ತೆಂಗಿನ ಮರಕ್ಕಾಗ್ತದೆ. ತೆಂಗಿನ ಮರಕ್ಕಾಗ್ತದೆ. ಈಗ ತೆಂಗಿನ ಮರಕ್ಕಾಗ್ತದೆ. ಅದು ತಿಳ್ಕೊಂಡು ಅಡಿಕೆ ಮರಕ್ಕಾಗ್ತದೆ. ನಿನ್ ತಲೆ ಹಾಳಾದ್ರೆ ಹಂಪಿ ಮರಕ್ಕಾಗ್ತದೆ. ಅದಲ್ವೇ? ಹಾಳೆಯನ್ನು ತರುವುದು, ಸರಿಯಾಗಿ ತಲೆಗೆ ಹೊಂದುವ ಹಾಗೆ ಅದನ್ನು ಒಂದು ಆಕಾರ ಮಾಡುವುದು. ಆಕಾರ ಮಾಡಿ ಅದರಲ್ಲಿ ಒಳ್ಳೆ ಎಣ್ಣೆ ಒಳ್ಳೆ ಬೆಲೆ ಇದ್ದದ್ದು ಒಳ್ಳೆ ಎಣ್ಣೆ, ಅದಲ್ಲ ಹರಳೆಣ್ಣೆಯನ್ನು ಹಾಕುವುದು. ಅದನ್ನು ತಲೆಗೆ ಇಟ್ಟುಕೊಂಡು ಸ್ವಲ್ಪ ಹೊತ್ತು ಕುಳಿತರೆ ಉಂಟಲ್ಲ, ತಂಪು ಆಗ್ತದೆ.
ಈಗ ಎಣ್ಣೆಯಿಂದಲೂ ತಂಪಾಗದೇ ಇದ್ರೆ 48 ಕೊಡ ನೀರಿನಿಂದಲೂ ತಂಪಾಗದಿದ್ರೆ ಏನ್ ಮಾಡುದಾ? ಹತ್ತು ಉಂಟು. ಏನುಂಟು? ಶಾಶ್ವತ ತಂಪು. ಹೇಗೆ? ಆ, ಅದು ಬೇಗ ಆ ಉತ್ತರ ಬೇಕು. ಅದು ಶಾಶ್ವತ ತಂಪು. ಹೇಗೆ? ನಿಮ್ಮ ಅಮ್ಮನವರ ಕುತ್ತಿಗೆಗೆ ಒಂದು ಕಲ್ಲು ಕಟ್ಟು ಬಾವಿಯಲ್ಲಿ ಬಿಟ್ಟರೆ ಸರಿ, ಒಂದು 8 ದಿವಸದ ಮೇಲೆ ತೆಗೆ, ತಂಪಾಗಿರ್ತದೆ. ನನ್ನ ಹೆಂಡತಿಯನ್ನು ಒಂದು ತಗಿಲಿಕ್ಕೆ ಬಂದ ಮತ್ತೆ ಅದರಲ್ಲೂ ಕಡಿಮೆ ಆಗ್ತಿದ್ರೆ ಮತ್ತೆ ಎಂತ ಮಾಡೋದು? ಬಿಡ ಅದೇನು ಅಷ್ಟೇನಾ? ಅಷ್ಟೇ ಅಲ್ಲ ಮತ್ತೆ ಅಲ್ಲ ಸ್ವಾಮಿ, ಕಣ್ಣೆಲ್ಲ ಕೆಂಪಾಗಿದೆ. ಕಣಿಕೆಂಪ ಕಣಿಕೆಂಪ ಕುಣಿಕೆಂಪ ಕುಣಿಕೆಂಪ ಕುಂಡು ಕೆಂಪಾದದಕ್ಕೆಲ್ಲ ತಲೆ ಬಿಸಿ ಮಾಡುವುದಾ? ಅಯ್ಯೋ ಅದು ಕೆಂಗಣ್ಣು. ಕೆಂಗಣ್ಣು ಅಂದ್ರೆ ಕೆಂಗಣ್ಣು ಅಂದ್ರೆ ಈ ನಮ್ಮ ಕಡೆ ಎಲ್ಲ ಕೋಳಿ ಕಣ್ಣು ಅಂದ್ಬಿಟ್ಟು ಅದಕ್ಕೆ ಔಷಧ ಉಂಟು. ಏನುಂಟು? ಈ ಕೊತ್ತಂಬರಿ ಇಲ್ವಾ? ಹೌದು. ಕೊತ್ತಂಬರಿಯನ್ನು ಒಂದು ಬಟ್ಟೆಯಲ್ಲಿ ಕಟ್ಟುವುದು, ಅದನ್ನು ನೀರಿನಲ್ಲಿ ಎತ್ತುವುದು, ಹಾಕಿಡುವುದು. ಮಧ್ಯರಾತ್ರಿಯಲ್ಲಿ ಅದನ್ನು ತೆಗೆದು ಹೀಗೆ ಕಣ್ಣಿಗೆ ಒತ್ತುತ್ತಾ ಇರಬೇಕು. ಬೆಳಗಾಗುವುದರೊಳಗೆ ಕಣ್ಣು ತಂಪಾಗಿ ಹೋಗ್ತದೆ, ಸರಿ ಆಗ್ತದೆ. ಹೌದಾ? ಈ ಕಣ್ಣು ಬೇಳೆಗೆ ಕೊತ್ತಂಬರಿ ನೀರ? ಕೊತ್ತಂಬರಿ ನೀರು. ಒಳ್ಳೆ ವಿಷಯ. ಹೊಟ್ಟೆ ಇಲ್ವೇನೆ? ಜೋಡಿಯ ನಿಮ್ಮದು. ಈ ಜೋಡಿ ಯಾವ ಕೋಡಿ ಮೊದಲು ಸಿಗ್ಲಿಕ್ಕಿಲ್ಲ. ಹೊಟ್ಟೆ ಇಲ್ಲ ಅಂತ ಹೇಳ್ತಾ ಇದ್ದಾಳೆ. ಬಟ್ಟೆ ಇಲ್ಲ ಅಂದ್ರೆ ಅದಲ್ಲ, ಪಟ್ಟೆ ಪಟ್ಟೆ ಸೀರೆ ಅದೇ ಎಲ್ಲೋಯ್ತು? ಮಲಿನವಾದ ವಸ್ತು ಹುಟ್ಟಿದ್ದಾಳೆ. ಯಾವ ಮಾಲಿನ್ಯ? ಅವಳು ಅಂತ ಅವಳಿಗೆಲ್ಲ ಯಾಕೆ ಬೇಕಿತ್ತು? ನಿಮ್ಮಲ್ಲಿ ಕಡಿಮೆ ಉಂಟಾ? ಮಾಲಿನ್ಯ ನಾನೇ ಕೊಟ್ಟಿದ್ದೆ. ಹೌದಾ? ಮತ್ತೆ ಇವರಿಗೆ ಯಾರು ಮಾಲಿನ್ಯ ಅಂತ ಹೇಳಿ? ಮಾಲಿನ್ಯ ಬಟ್ಟೆ ಮಲಿನವಾದ ಬಟ್ಟೆ. ಅವ್ರು ಹೇಳಿ ಸರಿ. ಹೊಲಸಾದ ಬಟ್ಟೆ. ಮತ್ತೆ ಅಷ್ಟೇ ಅಲ್ಲ, ದೇಶವನ್ನೆಲ್ಲ ಹರಡಿಕೊಂಡು. ಇದು ಅವರು ಪಾಪ ಅವ್ರು ಪುರ್ಸೊತ್ತಿಲ್ಲ ಅವರಿಗೆ. ಈಗ ಒಂದೊಂದು ದಿವಸ ಅವರು ಮಲಗಿದ್ರು ಉಂಟಲ್ಲ, ಅವ್ರು 2 ದಿವಸ ಮೇಲೆ ಹೇಳುವುದು. ಕುಂಭಕರ್ಣ ಸಂತಾನ ಮಾಡಿದೆ ಅದಲ್ಲ. ಈಗ ಏನಾದ್ರೂ ಉಂಟಲ್ಲ ಅವ್ರಿಗೆ ಪುರ್ಸೊತ್ತಿಲ್ಲ. ಇವತ್ತು ಪುರ್ಸೊತ್ತು ಉಂಟಲ್ಲ, ನೀವೆಲ್ಲ ಅದೆಲ್ಲ ಸಹಾಯ ಮಾಡಿ. ಮಂಡ್ಯದಲ್ಲಿ ಕುತ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಈಗ ಯಾರಲ್ಲಿಯೂ ಮಾತಾಡುವುದಿಲ್ಲ. ಮಾತಾಡಿದ್ರೆ ಒಬ್ಬೊಬ್ಬರೇ ಮಾತಾಡ್ತಾ ಇರ್ತಾರೆ. ಅವ್ರು ಮಾತಾಡ್ತಾರೆ. ಇದಿಂತದ್ದು ಇದು ಇದು ಮಾನಸಿಕ ಹುಚ್ಚು. ಹುಚ್ಚು. ನನ್ನ ಹೆಂಡತಿ ಹುಚ್ಚೇನ? ನೀನು ಹುಚ್ಚು ಅಂತ ಹೇಳುವುದು ಅದಕ್ಕಾದ್ರೂ ಗಂಡಾಂತರ ನಮ್ಗೆ ಉಂಟು. ಯಾಕೆಂದ್ರೆ ನಿನ್ನ ಹೆಂಡತಿಗಲ್ವ ಆದದ್ದು. ಹೌದು. ಅವಳೊಟ್ಟಿಗೆ ಇರುವವಳು ಯಾರು? ನಿನ್ನ ಹೆಂಡತಿ. ಅವಳು ಮನೇಲಿ ಇರುವವಳು ಯಾರು? ನನ್ನ ಹೆಂಡತಿಗೊಂದು ಹುಚ್ಚು ಅಂದ್ರೆ ಅವಳಿಗೂ ಬರ್ತದೆ. ಇವಳಿಗೆ ಬಂದ್ರೆ ನನಗೆ ಬರ್ತದೆ. ನಿನಗೆ ಬಂದ್ರೆ ನಿನಗೆ ಬರುವುದಲ್ವ? ನಿನ್ನೊಟ್ಟಿಗೆ ಇರುವವನಲ್ವ ನಾನು. ನನಗೆ ಬಂದ್ರೆ ನಿನಗೆ ಬಂದ್ರೆ ಮುಗೀತೆ. ಇಡೀ ಊರ ಮೇಲೆ ಎಲ್ಲರಿಗೂ ಮಾನಸಿಕ. ಹೇಳ, ಊರ ಮೇಲೆ ಇರುವವ ಅಂತ ಹೇಳ. ಹಾಗಲ್ಲ, ನೀವು ಒಂದೇ ಕಡೆಯಲ್ಲಿ ಇರುವವನ. ಈಗ ಅವಳು ಇವಳೊಟ್ಟಿಗಳು, ಇವಳು ನಿನ್ನೊಟ್ಟಿಗೆ ಇರುವ, ನೀನು ನನ್ನೊಟ್ಟಿಗೆ, ನಾನು ಊರ ಮೇಲೆ ಇರುವ. ಅಲ್ಲ ನೋಡು, ನೀನು ಒಂದೆರಡು ಹಾಗೆ ನೀವು ಹೆಂಡಂದರಿಗೆಲ್ಲ ಬರುವುದಿಲ್ವಾ? 16,800 ಹಾಗೆ ಮತ್ತೆ ಹಾಗೆ ಹೇಳಿ. ಅಷ್ಟೇ ಅಲ್ಲ, ನೀರಾರ ನೀನು ಹಾರಬೇಕಿತ್ತು. ಅವ್ರು ಹಾರಿದ್ರೆ ನೀ ಎಂತ ಮಾಡ್ತಿದ್ದೆ? ನೀನು ಹಾರಿ ನೀರಲ್ಲಿ ಹಾರಬೇಕಿದ್ರೆ ನೀ ಏನ್ ಮಾಡ್ತಿದ್ದೆ? ಹಾರುವುದಲ್ವಾ? ನಿರಾಹಾರ, ಏನೂ ತಿನ್ನುವುದಿಲ್ಲ ಅಂತ, ಆಹಾರವನ್ನೇ ತಿನ್ನುವುದು. ಪಾಪ ಅವರು ವ್ರತದಲ್ಲಿದ್ದಾರೆ. ಅವರು ಉಪವಾಸ ಸತ್ಯಾಗ್ರಹ. ಸತ್ಯಾಗ್ರಹ ಮತ್ತೆ ಎಂತದ್ದು? ಉಪವಾಸ ವ್ರತ ಮಾಡ್ತಿದ್ದಾರೆ ಅವರು. ಹಾಗಲ್ಲ, ಅವ್ರಿಗೀಗ ಕೋಪ ಬಂದಿದೆ. ಕೋಪ ಬಂದಿದೆಯಾ? ಹೌದೌದು. ಸರಿಯಾಗಬೇಕು ಅಂತ ಆದ್ರೆ ಅವ್ರು ಹೇಳಿದ್ದಾರೆ, ಪ್ರೇಮ ಇದ್ದವರಾದ್ರೆ ನೀವು ಅಲ್ಲಿಗೆ ಬರ್ಬೇಕಂತೆ. ಓ, ಇಷ್ಟಕ್ಕೇನಾ ಸಖಿ? ತರುಣಿಯಂದ ನುಡಿಯಕಿಯ